ಅಮ್ಮ ನಿಂದು ಅಮ್ಮಯ್ಯ ಅಂತೀನಿ ಮಾರತಿ, ಹೇಳೆ ಅಪ್ಪನ ಹತ್ರ ಬಂದು ಕರ್ಕೊಂಡು ಹೋಗೋಕೆ ಹೇಳು. ಇವತ್ತು ರಜಾ, ಈಗ ಮತ್ತೆ ಜಾಸ್ತಿ ಮಳೆ ಬಂದರೆ ನಾಳೆನೂ ರಜೆ ಕೊಡ್ತಾರೆ. ಈ ಶನಿವಾರ ಒಂದೇ ದಿವಸ, ಭಾನುವಾರ ರಜೆ ಇರ್ತದೆ. ಭಾನುವಾರ ಸಾಯಂಕಾಲ ನಾನು ವಾಪಸ್ ಬರ್ತೀನಿ. ಹೇಳೆ ಅಮ್ಮ, ಹೇಳೆ. ಇದೊಂದು ಸತಿ ಇನ್ನು ಕೇಳಲ್ಲ ಮಾರತಿ. ಎಷ್ಟು ನೆನಪತ್ತದೆ ಗೊತ್ತಾ ಅಪ್ಪಂದು ನಿಂದೆಲ್ಲ. ಅಯ್ಯೋ ಮಗನೇ, ಅದು ಏನದ ಹಂಗೆ ಇದು ಮಾಡೋದು? ಅಲ್ಲೇನು ಬೇರೆ ಮನೆ ನಾನು ಹಾಸ್ಟೆಲಲ್ಲಿರೋಷ್ಟೊತ್ತಿಗೆ ಹೇಳ್ತಿದ್ದೆ ಹ್ಞೂ ಹೌದು ಜ್ಞಾನ ಆಗ್ತದೆ ಅಂತ. ಈಗ ಅಲ್ಲಿ ಅತಿ ಅದಾರೆ, ಅಷ್ಟು ಚಂದ ನೋಡ್ಕಿತಾರೆ. ಹಂಗೆ ಪದೇ ಪದೇ ಗೊತ್ತಿರ್ತೀವಿ ಅಂತ ಹೇಳಿದ್ರೆ ಈಗ ನಾಳೆ ರಜೆ ಕೊಡ್ತಾರೆ ಅಂತ ಏನು ಖಾತ್ರಿ ಇದೆಯಾ? ಈಗಲೇ ಹೊಳು ಆಗಿದೆ ಈ ಥರ. ನಾನು ಹೇಳಿದ್ರೆ ಇವತ್ತೇ ರಜೆ ಬೇಡಿತ್ತು, ನಾಳೆ ಎಲ್ಲಿಂದ ಕೊಡ್ತಾರೆ? ಇಲ್ಲ, ನಾಳೆ ರಜೆ ಕೊಡಲ್ಲ. ಬೇಡ ಮಗನೆ, ನಾಳೆ ಒಂದು ಪಕ್ಷ ರಜೆ ಕೊಟ್ಟರು ಭಾನುವಾರ ಇವತ್ತಿನ ಕ್ಲಾಸ್ ಪೂರ್ತಿ ಭಾನುವಾರ ಮಾಡ್ತಾರೆ. ಆವಾಗ ಬೇಡ ಮಗನೆ, ಇನ್ನೊಂದು ಸ್ವಲ್ಪ ದಿನ ಅಲ್ಲಿ. ಈಗ ಹೋಗ್ಯಾರು ನೀವು ಎಷ್ಟು ದಿವಸ ಆಗ್ಯದೆ ಬೇಕತ್ತಲ್ಲ, ಸುಮ್ಮನಿರು. ಏನು ಹಿಂದೆ ಮುಂದೆ ಅದೇ ಆಟನಾ? ಅಮ್ಮ ಫೋನ್ ಮಾಡಿಯಾ? ಹೇಳ್ತೀನಿ ತಡಿ. ಅತ್ತೆ ಹತ್ರ ಹೇಳ್ಕೊಡ್ದೇ ಬಿಡಲ್ಲ ನಾನು. ಯಾರನ್ನ ಕೇಳಿ ಫೋನ್ ತಗೊಬಂದೆ? ಅಲ್ಲ, ಅತ್ತೆ ಪುಟ್ಟಕ್ಕ ಒಳಗದಾರೆ ಅಂತ ಹೇಳಿ ಕದ್ದು ಬಂದು ಫೋನ್ ಮಾಡ್ತಿದ್ದೀಯಲ್ಲ. ಇರ್ಲಿ ತಡಿ. ಅಮ್ಮ ಚೆನ್ನಾಗಿದ್ದೀಯಾ? ಹ್ಞೂ, ನಾ ಚೆನ್ನಾಗಿದ್ದೀನಿ. ಅಲ್ಲ ಗುಬ್ಬೆ, ಗುಂಡಣ್ಣ ಯಾಕೆ ಮಗನೇ ಬೇಜಾರಲ್ಲದನಲ್ಲ? ಅವನಿಗೆ ಅಂತ ಹೇಳಬೇಡ ಅಂತ ನಿಂಗೆ ಹೇಳಿರಲ್ಲ ನಾನು. ಇದು ಜಗಳ ಮಾಡ್ಕೊಬೇಡಿ ಮಗನೇ. ಅವ ಈಗ ನೋಡಿಲ್ಲ ಎಂತಕ್ಕ ಬೇಜಾರಾಗಿ ನಾನು ಮನೆಗೆ ಕರ್ಕೊಂಡು ಹೋಗು ಅಂತ ಕೂತಾನೆ. ಮತ್ತು ಅವಂಗೆ ಹೇಳೇನೆ ಅವ ಅಂಥೇಳಿ ಅತ್ತೆ ಹತ್ರ ಆಗಲಿ ಮಾವನ ಹತ್ರ ಆಗಲಿ ಹೇಳಿಯ ಬೇಜಾರಾಗ್ತದೆ ಅವರಿಗೆ. ನೀನೇ ಒಂಚೂರು ಅವ್ನು ಸಮಾಧಾನ ಮಾಡೇ ಗುಬ್ಬಿ. ಈಗ ಬರೋಕ್ಕಾಗಲ್ಲ, ಬಂದರೆ ಸುಮ್ಮನೆ ಅಲ್ಲಿ ಕ್ಲಾಸಸ್ಸು ಹೋಗ್ತವೆ. ಹೇಳಿದ್ ಕೇಳಿಸ್ತದೇನೆ ಗುಬ್ಬಿ? ಅಯ್ಯೋ, ಕೇಳಿಸ್ತಾ ಇದೆಯೇ ಮರತಿ ಅಮ್ಮ? ಫೋನಿನ ಹತ್ರನೇ ಇದ್ರೆ ಕೇಳಿಸ್ತೇ ಇರ್ತದ? ನೀ ಹೆಂಗಿದ್ದೀಯ ಏನು ಎತ್ತ ಅಂತ ಒಂದು ಮಾತು ಕೇಳಲ್ಲ, ಬರೀ ಮಗಂದೇ ಚಿಂತೆ. ಬೇಜಾರಲ್ಲದನಂತೆ, ಎಂತ ಆಗ್ಲಿಲ್ಲ ಅವನಿಗೆ, ಖುಷಿ ಖುಷಿಲೇ ಇದ್ನಪ್ಪ. ನಿನ್ನ ಹತ್ರ ಬಂದ್ಕೊಂಡೆಲ್ಲ ನಾಟಕ ಅಷ್ಟೇ. ಮತ್ತೆ ಹೆಂಗು ಇಲ್ಲೇ ಬಂದಲ್ಲ ಅಂತ ಅವ್ನು ಮಾಡಿದೆ. ನಂಗೆ ನಾಳೆ 2 ಸಬ್ಜೆಕ್ಟ್ ಇಂದು UT ಇದೆ, ಮ್ಯಾಥ್ಸು ಸೈನ್ಸು. ಅದು ಮ್ಯಾಥ್ಸ್ ಅವರೆಲ್ಲ ಆಗಿದೆ, ಸೈನ್ಸ್ ಒಂಚೂರು ಓದ್ತೀನಿ ಕಡೆ. ನಿಂಗೆ ಎಂತ ಹೇಳಕ್ಕಾದಿಯಾ? ಹೇಳಕ್ಕಿದ್ರೆ ಹೇಳು, ಇಲ್ದಿದ್ರೆ ನಾನು ಹೋಗ್ತೀನಿ. ಆಮೇಲೆ ಹೆಂಗು ಅತ್ತೆ ಫೋನ್ ಮಾಡಿ ಕೊಡ್ತಾರೆ, ಅವಾಗ ಮಾತಾಡ್ಬೋದು. ಈಗ ಗೊತ್ತಾದ್ರೆ ಬೇಜಾರಾಗ್ತದೆ ಗೊತ್ತಾ? ಹೇಳ್ದೆ ಫೋನ್ ತಗೊಂಡಿರಿ ಅಂತ. ನೀ ಬೈಯೋದು ಬಿಟ್ಟು ಮತ್ತೆ ಮಾತಾಡ್ತಾ ಇದ್ದೀಯಾ? ಸುಮ್ಮನೆ ಕುತ್ಕೊಳ್ಳೆ ಸಾಕು. ನಾನು ಫೋನ್ ತಗೊಬರೋದು ಪುಟ್ಟಕ್ಕೆ ನೋಡಿದೆ, ಗೊತ್ತಾಗ್ಯದ ಅದಕ್ಕೆ ಗೊತ್ತಾಯ್ತು. ನೀ ಕೇಳ್ದೆ ಅದ್ರ ಹತ್ರ? ಕೇಳ್ದೆ ತಗೊಬಂದಿದ್ದು ತಪ್ಪೇ ಹೌದಲ್ಲ? ನಂಗಾರು ಹೇಳ್ತೀಯಾ? ಗುಬ್ಬಿ, ಮತ್ತೆ ಅವನಿಗೆ ಇದು ಮಾಡ್ತೀಯಲ್ಲ? ನಿಂಗೆ ಹೇಳಿದ್ದಲ್ಲ ಅವನಿಗೆ ಏನು ಹೆದರ್ಸ್ಬೇಡ ಅಂತ. ಬೇಜಾರಲ್ಲದನೇ ಅವ ಅಂತೀನಿ. ಅಮ್ಮ ನೀ ಸುಮ್ಮನಿರು, ಬೇಜಾರು ಇಲ್ಲ ಎಂಥದ್ದು ಇಲ್ಲ. ಎಂತಕ್ಕ ನಾನು ನಾಟಕ ಮಾಡ್ತಿರೋದು ಗೊತ್ತಾನ? ಸೈನ್ಸ್ ಒಂದೇ ಒಂದು ಅಕ್ಷರ ಓದ್ಕಿಲ್ಲ. ಮೊನ್ನೆ ಮಾವನ ಜೊತೆ ಕೂತ್ಕೊಂಡು TV ನೋಡ್ತಾ ಇದ್ದ, ಯಾವ್ದೋ ಪಿಕ್ಚರ್ ಚೆನ್ನಾಗದೆ ಅಂತ. ಬೆಸ್ತಂಕ ನೋಡ್ದಂಗೆ ನೋಡನೆ ಗೊತ್ತಾನ? ನಾನು ಅವಾಗ ಓದ್ಕೊಂಡಿದ್ದೆ. ಈಗ ನಾಳೆ UT ಇದೆಯಲ್ಲ, ಇವತ್ತಿಗೆ ಮನೆಗೆ ಬಂದ್ರೆ ನಾಳೆ ಹೆಂಗಿದ್ರು ಬರೋಕ್ಕಾಗಲ್ಲ, ಬಂಕ್ ಹೊಡಿಬೋದು ಅಂತ. ಇವನ್ ನಾಟಕ ನಂಗೆ ಗೊತ್ತಿಲ್ಲ. ಸುಮ್ಮನೆ ಹೋಗಿ ಸಾಕು, ನಾಟಕ ಮಾಡ್ತದೆ. ಏನು ಇದೊಬ್ಬಳೆ ಸೈ ಓದೋಳು, ನಾನು ಓದ್ಕೊಂಡೇನೆ. ಇವತ್ತು ಹೋದ್ರೆ ನಾಳೆ ಬರ್ಬೇಕು ಅಂದ್ರೆ ಬರ್ಬೋದು, ಬೇಕಾದ್ರೆ ಅಪ್ಪ ತಂದು ಬಿಡ್ತಾರೆ. ನಿಂಗೇನಷ್ಟ? ನಿಂಗೆ ಹೋಗ್ಬೇಕು ಅನ್ನಿಸ್ದಾಗ ಮಾತ್ರ ನಾನು ಹೇಳ್ಬೇಕು ಹೋಗೋಣ ಅಂತ. ಈಗ ಮಾತ್ರ ಏನು ಮಾಡ್ತೀಯಲ್ಲ? ಜಗಳ ಮಾಡ್ಕಿಬೇಡಿ ಇಲ್ಲಿ. ಸುಮ್ಮನೆ ಹೇಳ್ತೀನಿ ಗುಂಡ, ಏನಾಗೋದು ಇಲ್ಲ. ಇರೋ ಅಲ್ಲೂ ಹೋಗು, ಅತ್ತೆ ಹತ್ರ ಹೋಗು. ಅತ್ತೆ ಪುಟ್ಟಕ್ಕ ಎಲ್ಲ ಅದಾರಲ್ಲ, ಅವ್ರ ಹತ್ರ ಮಾತಾಡ್ತಾ ಇರೋ ಸ್ವಲ್ಪ ಹೊತ್ತು ನೀವಿಬ್ಬರು ಆಟ ಆಡಿ. ಎಷ್ಟೊತ್ತಿಗೆ ಎಂತಕ್ಕೆ ಹಂಗೆ ಜಗಳ ಮಾಡ್ಕಿತ್ತಿರ್ತೀರಿ? ಇದು ಬರಲ್ಲ ಮಗನೆ, ಕರ್ಕೊಬರಕ್ಕೆ ಬರಲ್ಲ. ಗುಂಡ ಅಲ್ಲಿಸ್ತಿದ್ದೀಯನಾ? ಕೇಳಿಸಿದ್ದೀನಿ, ಹೇಳು. ಯಾವಾಗ ಹೇಳಿದ್ರು ಹಿಂಗೆ ಮಾಡೋದೇನು? ಅದೇನಾರು ಗುಬ್ಬಿಗೆ ಬರ್ಬೇಕು ಅಂದಿದ್ರೆ ಕೂಡಲೇ ಬರ್ತಿದ್ರು ಅಪ್ಪ, ನಂಗೆ ಗೊತ್ತು. ಅತ್ತೆ ಜೊತೆ ಇರ್ಬೇಕಂತ. ಅತ್ತೆ ಎಲ್ಲಿಗಾರು ಹೋಗ್ತಿದ್ರೆ ನಮ್ಮನ್ನು ಕರ್ಕೊಂಡು ಹೋಗಲ್ಲ, ಎಂತ ಇಲ್ಲ. ದಿನಕ್ಕೊಂದೊಂದು ಕಡೆ ಫಂಕ್ಷನ್ನಿಗೆ ಹೋಗ್ತಾರೆ ಗೊತ್ತಾನೋ ಅತ್ತೆ ಪುಟ್ಟಕ್ಕ ಎಲ್ಲ. ನಾವು ಮಾತ್ರ ಇಲ್ಲಿ ಎಷ್ಟು ಬೇಜಾರಾಗ್ತದೆ. ಅಯ್ಯೋ ನಿನ್ನ ದುರ್ಬುದ್ಧಿನೇ ಪಾಪ ಅತ್ತೆ. ನಿನ್ನೆ ಒಂದಿನ ಎಲ್ಲ ಹೋಗ್ಯಾರೆ, ಅದಕ್ಕೆ ಹಂಗೆ ಹೇಳ್ತೆ. ಅಮ್ಮ ನಾ ಮಾತ್ರ ಅತ್ತೆ ಹತ್ರ ಹೇಳ್ಕೊಡ್ದೇ ಬಿಡಲ್ಲ ಇದನ್ನ. ಅತ್ತೆ ಎಲ್ಲಿಗೂ ಹೋಗಲ್ಲ ಮರತೆ. ನಿನ್ನೆ ಅಲ್ಲಿ ಪಲ್ಲವಿ ಅಕ್ಕ
ಗುಬ್ಬಿ ಗುಬ್ಬಿ ಲಾಲೇಸ ಎಲ್ಲಾರು ಹೋಗಿ ಅತ್ತೆ ಹತ್ರ ಹೇಳ್ಬೇಡ ಮಾರತಿ, ನಿನ್ನ ಅಣ್ಣಲ್ಲನೇ, ಏನೋ ಗೊತ್ತಾಗದೆ ಹೇಳೇನೆ, ಸುಮ್ಮನಿರು, ಹಂಗೆ ಹೇಳಬಾರ್ದು. ಇವ್ ನನ್ನ ಅಣ್ಣ ಆದ್ರೆ ಅವ್ರು ನನ್ನ ಅತ್ತೆ. ಈಗ ಅತ್ತೆ ಆಗಿದ್ರೆ ಈಗ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಕೊಡ್ತಿದ್ರು ಗೊತ್ತಾನ? ನೀ ಸುಳ್ಳು ಹೇಳಕ್ ಹೇಳ್ಕೊಡ್ತಿದ್ದೀಯಾ? ಅಯ್ಯೋ ಇಲ್ಲೇ ಮಾರತಿ, ಸುಳ್ಳು ಹೇಳು ಅಂತ ಎಲ್ಲಿ ಹೇಳಿದೆ, ಏನು ಹೇಳಬೇಡ ಅಂದೆ ಅಷ್ಟೇಯ. ಬೇಡ ಬೇಡ, ನಾನು ಫೋನ್ ಇಡ್ತೀನಿ. ನೀನು ಅತ್ತಿಗೆ ಮಾತಾಡಕ್ ಬರೋದು, ನಾನು ಫೋನ್ ಮಾಡಿದಷ್ಟೊತ್ತಿಗೆ ಹೋಗಿ ನೀನು ಅಚ್ಚಿಗೆ. ಹಲೋ ಹಲೋ ಗುಬ್ಬಿ ಗುಂಡ, ಹೋ ಫೋನ್ ಇಟ್ಟೇ ಬಿಟ್ವೇನ, ಮತ್ತೇನು ಜಗಳ ಮಾಡ್ಕಿದ್ದಾವೋ ಏನು ಮಾಡ್ತಾವೋ. ಗನಾಗಿದ್ದು ಅಪ್ಪ, ಏನಾತೆ ಏನೋ ಇದ್ದಕ್ಕಿದ್ದಂತೆ ಯಾರಯ್ಯ ಅಂತ ಹೇಳಿದ್ರೆ ಎಂಥದ ಇನ್ನು ಅವು ಹಾಗೆಲ್ಲ ಬೇಜಾರು ಮಾಡ್ಕಿತಿರ್ಲ. ಈ ಗುಂಡಪ್ಪಣ ಏನೋ ಒಬ್ರು ಹಂಗಿದ್ದಾರೆ, ಸಣ್ಣ ಪುಟ್ಟದಕ್ಕೂ ಎಂತಕಾರ ಬೈತಿರ್ತಾರೆ. ಆದ್ರೆ ಗುಬ್ಬಿಗನಾಗೆ ಅದೇ ಇವನಿಗೆ ಎಂತ ಹಂಗಾರೆ. ಯಾರು ಹುಡುಗರು ಫೋನ್ ಮಾಡಿದ್ರಾನೆ? ನಾ ಅಲ್ಲಿಂದ ಬಂದೆ, ಒಂದು ಮಾತಾಡೋಣ ಫೋನಲ್ಲಿ ಅಂತ, ಅಷ್ಟು ಬೇಗ ಎಂತ ಕಿಟ್ಟೆ ನೋಡೋಣ. ನಾ ಅಲ್ಲಿದ್ದೀನಿ ಅಂತ ಗೊತ್ತು, ಒಂಚೂರು ಕರೆಯೋಕ್ಕಾಗ್ಲಾ? ಮಾರ ನಿಮ್ಮ ಮಕ್ಕಳೇನೀಗ ಹಾಸ್ಟೆಲಲ್ಲಿ ಇರೋದಲ್ಲ, ಈಗ ಫೋನ್ ಮಾಡೋದು ಇನ್ನೊಂದು ವಾರ ಬಿಟ್ಟು ಮಾಡೋದು ಅಂತ ಹೇಳೋಕ್ಕೆ ಮಾಡ್ತಾರೆ. ಬೇಕಂತ ಕಂಡ್ರೆ ಮಾತಾಡ್ಬೇಕು ಅನ್ಸೋರು ಅಲ್ಲೇ ಮಾಡ್ತಾರೆ, ಇಲ್ಲ ನಾವೇ ಫೋನ್ ಮಾಡಿದ್ರೆ ಸಿಗ್ತಾರೆ ಮಾತಿಗೆ. ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತೀರಿ? ಆ ಹುಡುಗರು ಮಾಡೋದಕ್ಕೋ ನೀವು ಮಾಡೋದಕ್ಕೋ ಎಂತ ಎಂತ ಅಂತ ಹುಡುಗರದು? ನೀ ಎಂತ ಕುಂತರ ಸಣ್ಣ ಮಾತಾಡ್ತಿದ್ದೀಯಲ್ಲ? ಎಂತಕ್ಕಿಲ್ಲ ಮರ, ಗುಂಡ ಫೋನ್ ಮಾಡಿದ್ದ, ಯಾರಿಗೆ ಗೊತ್ತಿಲ್ಲ ಮೊಬೈಲ್ ತಗೊಂಡು ಮಾಡಿದ್ನ, ಎಂತದ ಬಂದು ಕರ್ಕೊಂಡು ಹೋಗೋಕೆ ಹೇಳೋ ಅಪ್ಪನ್ನ ಅಂತ ಏನು ಹೇಳ್ತಾನೆ. ಈ ಮಗು ಒಂದು ಗುಬ್ಬಿನೂ ಹಂಗಿದ್ದೆ ಅಲ್ಲಪ್ಪ ಅಂದ್ಕೊಂಡು ಏನು ಹೆದರ್ಸ್ತಿತ್ತು, ಗೊತ್ತಿಲ್ಲದೆ ಫೋನ್ ತಂದ್ಕೊಂಡು ಹೇಳ್ಕೊಡ್ತೀನಿ ಅಂತ. ಹಿಂಗೆ ಹೇಳ್ಕೊಡ್ತದೋ ಎಂತ ಮಾಡ್ತಾರೆ ಅಂತ ನನಗೆ ಒಂಥರ ಅದು. ಮಧ್ಯಕ್ಕೆ ಫೋನೇ ಕಟ್ ಮಾಡೋದು, ಸಮ ಮಾತಾಡಾರು ಮಾತಾಡ್ತವ. ಈಗ ಕೂಡಲೇ ಮಾಡಿದ್ರೆ ಗೊತ್ತಾಗ್ತದೆ ಏನೋ ಅಲ್ಲಿ ಏನು ಮಾಡೋದು ಅಂತ ಅದೇ ಅಂದಾಜು ಮಾಡ್ತಾ ಇದ್ದೆ. ಹೇಳ್ತೀನಿ ಅವನಿಗೆ ಬೇಡ ಅಂಥೇಳಿ, ಇವತ್ತು ಶಾಲೆಗೆ ರಜೆ ಕೊಟ್ಟಾರಲ್ಲ, ಅಪ್ಪನ ಬಂದು ಕರ್ಕೊಂಡು ಹೋಗೋಕೆ ಹೇಳು ಅನ್ನೋದು. ಎಂತ ಅಂತ ಹೇಳೋದು ಈ ಮಕ್ಕಳಿಗೆ ಹಂಗಾರೆ? ಅಲ್ಲ ಮರತಿ, ತೀರಿಗೆ ಫೋನ್ ಮಾಡೋದು ಬಿಟ್ಟು ಇನ್ನು ಮೀನಮೇಷ ಎಣಿಸ್ತಾ ಕೂತಿಯಲ್ಲ, ಒಳ್ಳೆ ಕತೆ ಅದು. ಫೋನ್ ಮಾಡಿ ಏನು ಎಂತ ಅಂತ ಒಂಚೂರು ಕೇಳ್ಬೇಕೆ? ಹಂಗೆ ಅಂತ ಮಿಕ್ಕಿನ ಬರಲೇಬೇಕು ಅಂತ ಭಾಳ ಹಠ ಮಾಡಿದ್ರೆ ನಾನು ಹೋಗಿ ಕರ್ಕೊಬರ್ತೀನಿ. ಹೋಗಿ ಕರ್ಕೊಬರೋದು ಒಂದೇನು ದೊಡ್ಡ ಇದಾಗಲ್ಲ. ಈಗ ಹೇಳು, ಫೋನ್ ಕೊಡು, ನಾನೇ ಫೋನ್ ಮಾಡ್ತೀನಿ. ಸುಮ್ಮನೆ ಇರಿ ಸ್ವಲ್ಪ, ಹಂಗೆ ಫೋನ್ ಮಾಡೋದಾಗಿದ್ರೆ ನಾನೇ ಮಾಡ್ತಿರ್ಲ. ಈಗ ಹೇಳ್ದು ಕೂಡಲೇ ಹೋಗಿ ಕರ್ಕೊ ಬಂದುಬಿಡ್ತಾರಂತ. ಏನು ಹುಡುಗಾಟಿಗೆನಾ ಈ ಮಳೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಕರ್ಕೊ ಬರೋಕ್ಕೆ? ಅಲ್ಲಿದ್ದಾರು ಏನಂದಾರ? ಹುಡುಗರು ಕುಣಿಸ್ದಂಗೆ ಅವ್ರು ಕುಣಿತಾರೆ ಅನ್ನಲ್ಲ. ಮನೆ ಅಪ್ಪಂತ ಜಾಗದಲ್ಲಿ ಇಲ್ದಿದ್ರೆ ಇದೇ ಥರ ಆಗೋದು. ಒಂದೊಂದು ಸತಿ ಜ್ಞಾನ ಮಾಡಿದ್ರೆ ಸುಮ್ಮನೆ ಅತ್ಲಾಗೆ ಎಲ್ಲ ಕೊಟ್ಟು ಬಿಸಾಕಿ ಎಲ್ಲರ ಪೇಟೆ ಬದಿಗೆ ಹೋಗಿ ಮನೆ ಕಟ್ಕೊಂಡಿರೋಣ ಅಂತ ಕಾಣ್ತದೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇಲ್ಲದೆ ಇದ್ದಿದ್ದು ದುಡಿಮೆ ನಮಗೆ ಅಂತಕ್ಕೆ ಆಸ್ತಿ ಮನೆ ಇದ್ದಿದ್ದೊಂದು ಸ್ಕೂಲ್ ಇಲ್ಲೇ ಇದ್ದಿದ್ರೆ ಗನಾಗ ಕಳಿಸ್ಬೋದಿತ್ತು. ನಾವೇ ಮಧ್ಯದಲ್ಲಿ ಕುಣಿದು ಬೇರೆ ಕಡೆ ಸೇರಿಸಿ ನಮ್ಮನ್ನು ನೋಡಿ ಉಳಿದವರು ಹಾಗೆ ಮಾಡೋರು. ಈಗ ಬೇಕು ಅಂದಾಗ ಒಂದು ಸ್ಕೂಲ್ ಇಲ್ಲ. ಅದೆಲ್ಲ ಪುರಾಣ ಕಡಿಕಿರಲಿ, ನಾನು ಹೋಗಿ ಕರ್ಕೊಬತ್ತೀನಿ ನಾವು ಹಂಗೆ ಸುಮ್ಮನೆ ಅವ ಆ ಥರ ಅಳ್ಳಲ್ಲ. ಯಾರು ಏನೋ ಹೇಳಿದ್ರೆ ನಾವು ಅವರು ಬಾವನು ಮಕ್ಕಳು ಅಂದ್ಬಿಟ್ರೆ ಕಿಸಿ ಕಿಸಿ ಅಂತಲೇ ಇರೋದವ್ರು. ನಾನೇ ನೋಡೀನಿ ಸುಮಾರು ಸತಿ. ಒಂದು ಸತಿ ಜ್ಞಾನ ಮಾಡಿದ್ದೆ, ಈ ಸತಿ ಬೇಡ ಅಂಥೇಳಿ ಮತ್ತೆ ತಗೊಂಡೋಗ್ಬಿಟ್ಟಿದ್ದಲ್ಲ. ಅಕ್ಕನಾರು ಹೇಳಲ್ಲ, ಅಕ್ಕ ಹಂಗೆ ಅಂತ ಮಾಡಲ್ಲ. ಇಲ್ಲ ಹೇಳು, ನಾ ಹೋಗಿ ಕರ್ಕೊಬತ್ತೀನಿ. ಹಾಂ ಆಗಲಿ, ನಿಮ್ಮಂತನೇ ಆಗಲಿ. ಇವತ್ತೀಗ ಬರ್ತೀನಿ ಅಂದ ಹೋಗಿ ಕರ್ಕೊಬತ್ತೀರಿ. ನಾಳೆ ಅವ್ನು ಹೋಗಲ್ಲ ಅಂತಾನೆ, ನಾಡ್ದು ಹೋಗಲ್ಲ ಅಂತಾನೆ. ಬಿಟ್ಕೋತೀರಾ? ಇಲ್ಲಯ್ಯ, ಇಲ್ಲೇ ಬಿಟ್ಕೋತೀರನ್ರಿ? ಆಗಲಿ, ಒಂದು 2 ದಿವಸ ಸ್ಕೂಲಿಗೆ ಹೋಗದೆ ಇದ್ರೆ ಏನಾಗಲ್ಲ. ಅವೇನು ದೊಡ್ಡ AS ಮಾಡ್ತಿರೋದಲ್ಲ, ಮನೆಯಲ್ಲೇ ಓದ್ಕೊಂಡ್ರೆ ಸೈ. ಮತ್ತು ಸೈಯಲ್ಲ, ಕೆಲಸ ಸುಲಭ ಆಗ್ತದಲ್ಲ. ಇಲ್ಲಿಂದ ಅಲ್ಲಿ ತಗೊಂಡಾಗ ಅವ್ನು ಶಾಲೆಗೆ ಸೇರಿಸಿದ್ದೆ ಅಂತಕ್ಕೆ ಮನೆಯಲ್ಲೇ ಬಿಟ್ಕೊಳ್ಳಿ, ನೀವೇ ಪಾಠ ಮಾಡಿ. ಮಗ ಓದ್ತಾನೆ, ನೀವು ಪಾಠ ಮಾಡಿ. ಸ್ಕೂಲು ಬೇಡ, ಎಂಥದ್ದು ಬೇಡ. ಮಾತಾಡ್ತಾರೆ. ಸ್ವಲ್ಪ ಸುಮ್ಮನಿರಿ. ಏನಲ್ಲೇನು ಕಂಡರ ಮನೇಲಿರೋದನ್ರಿ, ಅವರು ಗನಾಗ ನೋಡ್ಕಿತಾರೆ. ಗುಬ್ಬಿ ಖುಷಿಯಲ್ಲೇ ಇತ್ತು, ಬೈತಿತ್ತು ಅದು. ಇಲ್ಲಿ ಏನಾಗಲೂ ಇಲ್ಲ, ಇವನ್ನೆಲ್ಲ ನಾಟಕ ಅದೇ ಅಂತದ
ಇದು ಅಂತಪ್ಪ ಯೂನಿಟ್ ಟೆಸ್ಟ್ ಇರಬೇಕು ಬಹುಶಃ. ಅದೇ 2 ಸಬ್ಜೆಕ್ಟಿಂದು ಮ್ಯಾಥ್ಸು ಸೈನ್ಸು, ಅದಕ್ಕೆ ಅವ್ನು ಹಂಗೆ ನಾಟಕ ಮಾಡ್ತಾನೆ ಓದ್ಕಿಂಡ್ಲ ಅಂತೇಳಿ ಹೇಳ್ತಿತ್ತು. ಅದಕ್ಕೆ ಇರಬೇಕು. ಈಗ ತಕ್ಷಣ ಫೋನ್ ಮಾಡಿದ್ರೆ ಅಳ್ತಾ ಮತ್ತೆ ಒಳ್ಳಕ್ಕೆ ಶುರು ಮಾಡ್ತಾನೆ, ಒಂಥರ ಆಗ್ತದೆ. ಸಾಯಂಕಾಲ ಸರಿಗೆ ಸ್ವಲ್ಪ ಸಮಾಧಾನ ಆತನಲ್ಲ, ಆವಾಗ ಮಾಡೋಣ. ಹೇಳಿನ ಗುಬ್ಬಿಗೆ ಎಂತ ಹೇಳೋಕ್ಕೋಗ್ಬೇಡ ಅವನಿಗೆ, ಒಂಚೂರು ಸಮಾಧಾನ ಮಾಡು ಅಂತ ಆತದ. ನಾವೀಗ ಏನಾದ್ರು ಫೋನ್ ಮಾಡೋಕ್ಕೆ ಹೋದ್ರೆ ಕಡ್ಡಿ ತೊಗೊಂಡು ಗುಡ್ಡ ಮಾಡ್ದಂಗೆ ಆಗ್ತದೆ. ಸುಮ್ಮನಿರಿ. ಅಕಸ್ಮಾತ್ ಫೋನ್ ಮಾಡೋದಾದರೂ ನಾನೇ ಮಾಡ್ತೀನಿ, ನೀವು ಮಾತ್ರ ಮಾಡೋಂಗಿಲ್ಲ. ಈಗಲೇ ಹೇಳಿನೇ, ನಾನು ಫೋನ್ ಮಾಡಿ ಮಾತಾಡ್ಕೊಂಡು ಆಮೇಲೆ ಕರಿತೀನಿ. ಹೇಳಿ ಎಂಥ ಉದ್ಯೋಗ ಅಂತ ನೋಡಿ ಮರ. ನಿನಗೆ ಯಾವಾಗ ನೋಡಿದ್ರು ಉದ್ಯೋಗಿರ. ಆ ಹುಡುಗರು ಅಷ್ಟು ಇದು ಮಾಡೋಷ್ಟೊತ್ತಿಗೆ ಹೋಗಿ ಕರ್ಕೊ ಬರ್ತೀನಿ ಅಂತೀನಿ, ಬೇಡ ಅಂತಾರೆ.